ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆ ಶಾರದಾ ದೇವಿಯವರ ರೂಪಗಳು ಬೇರೆ ಬೇರೆಯಾಗಿದ್ರೂ ಶಕ್ತಿ ಮಾತ್ರ ಒಂದೇ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಶ್ರೀಮಾತೆ ಶಾರದಾ ದೇವಿಯವರ ಸಂದೇಶಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದ್ದಾರೆ. ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ದಿವ್ಯಾರ್ತೆಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಕವಿತಾ ಗುರುಮೂರ್ತಿ, ಮಾಣಿಕ್ಯ ಸತ್ಯನಾರಾಯಣ, ಗೀತಾ ವೆಂಕಟೇಶ್ ರೆಡ್ಡಿ, ನಾಗರಾಜ್, ರಶ್ಮಿ ವಸಂತ, ಯಶಸ್ವಿ, ಪುಷ್ಪಲತಾ, ಅಖಿಲ್, ರಾಧಾ, ಶ್ರೀಪಾದ್, ಭಾರತಿ, ಮಂಜುಳಾ, ಉಮೇಶ್, ಸುಧಾಮಣಿ, ವನಜಾಕ್ಷಿ, ಮೋಹನ್, ಸುಮನಾ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ದೇವಿ ಶಕ್ತಿಯನ್ನೇ ಹೊಂದಿದೆ. ಜಗತ್ತಿನಲ್ಲಿ ಏನೇನು ಒಳ್ಳೆಯದಿದೆಯೋ ಅದೆಲ್ಲವೂ ಭಗವತ್ ಶಕ್ತಿ. ಜಗತ್ತಿನಲ್ಲಿ ಏನೇನು ಕೆಟ್ಟದ್ದು ಇದೆಯೋ ಅದೆಲ್ಲವೂ ಭಗವತ್ ಶಕ್ತಿ. ತಂತ್ರ ಸಾಧನೆ ಪ್ರಕಾರ ಶ್ರೀ ರಾಮಕೃಷ್ಣರು ಸಾಧನೆಯನ್ನು ಮಾಡಿ ಬಂದಿರ್ತಾರೆ. ಶ್ರೀರಾಮಕೃಷ್ಣರನ್ನು ಶ್ರೀಮಾತೆಯವರು ಕೇಳುತ್ತಾರೆ, ನೀವು ನನ್ನನ್ನು ಯಾವ ದೃಷ್ಟಿಯಿಂದ ನೋಡುತ್ತೀರಿ? ಆಗ ಶ್ರೀಮಾತೆಯವರಿಗೆ ಇನ್ನೂ 18 ವರ್ಷ, ಶ್ರೀರಾಮಕೃಷ್ಣರಿಗೆ 36 ವರ್ಷ. ಶ್ರೀರಾಮಕೃಷ್ಣರು ತನ್ನನ್ನು ಬೇರೆ ಎಲ್ಲ ಪತಿಯರು ತಮ್ಮ ಪತ್ನಿಯರನ್ನು ಯಾವ ರೀತಿಯಿಂದ ನೋಡ್ತಾರೋ ಆ ರೀತಿ ನೋಡ್ತಾ ಇಲ್ಲ ಅನ್ನುವುದನ್ನು ಗಮನಿಸಿ ಶ್ರೀಮಾತೆಯವರು ಕೇಳ್ತಾರೆ, ನೀವು ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ? ಅದಕ್ಕೆ ಶ್ರೀರಾಮಕೃಷ್ಣ